ಈಗ ಪತ್ರ ಓದೋ ಸಮಯ ಆಯ್ತು. ಯಾರು ಎಲ್ಲಿಂದ ಬರ್ತಿದ್ದಾರೆ ನೋಡೋಣ ಬನ್ನಿ. ಖುಷಿ, ಪತ್ರವನ್ನ ಚಂದ್ರಕಲಾ ಅವರು ಬೆಂಗಳೂರಿನಿಂದ ಬರೀತಿದ್ದಾರೆ. ಬ್ರಹ್ಮಾಂಡ ಗುರುಜಿ ಅವರಿಗೆ ಚಂದ್ರಕಲಾ ಮಾಡುವ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಅವ್ರು ಹುಟ್ಟಿರೋದು ಸೋಮವಾರ ಅಂತೆ ಗುರುಜಿ. ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಿದಾರಂತೆ. ಅವ್ರ ತಂದೆ ತಾಯಿಯಿಂದ ದೂರ ಇದಾರಂತೆ. 4 ವರ್ಷ ಆಗಿದೆ ಅಂತೆ ಮದ್ವೆ ಆಗಿ. ಯಾಕಂದ್ರೆ ಪ್ರೀತಿಸಿ ಮದ್ವೆ ಆಗಿದ್ದಂತೆ. ಅತ್ತೆ ಮಾವ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಿದ್ದೀನಿ. ಇದಕ್ಕೆ ಕಾರಣ ಮಗು. ಅವ್ರಿಗೆ ಮಗು ಆದ 1 ತಿಂಗಳಲ್ಲೇ ಸತ್ ಹೋಗ್ತಿದ್ಯಂತೆ. ಆದ್ರೆ ಗರ್ಭಿಣಿಯಾಗಿದ್ದಾಗ ಡಾಕ್ಟರ್ ಹೇಳ್ತಾರೆ ಎಲ್ಲ ಸರಿನೇ ಇದೆ, ಏನು ಲೋಪದೋಷ ಇಲ್ಲ ಅಂತ. ಇದಕ್ಕೆ ಕಾರಣ ಏನು ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಗುರುಜಿ. ಅವ್ರು ಡೀಟೇಲ್ ಕೂಡ ಕೊಟ್ಟಿಲ್ಲ. ಚಂದ್ರಕಲಾ. ಚಂದ್ರಕಲಾ ಕೆಲವರಿಗೆಲ್ಲ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಸಾಧಾರಣವಾಗಿ ಮಾಡಿದ್ದುಣ್ಣ ಮಾರಾಯ ಅಂತ ಮಾಡ್ಕೊಂಡಿರೋ ತಪ್ಪು ನೀವುಗಳದನೆ. ಮದುವೆ ಆದಾಗ ಸಂತತಿ ಅಭಿವೃದ್ಧಿ ಆಗತ್ತಾ ಇಲ್ವಾ ಅನ್ನೋದು ಜಾತಕದ ಫಲ. ಆ ಸಂತತಿ ಅಭಿವೃದ್ಧಿ ಆದಾಗ ಅದು ಜೀವಂತವಾಗಿ ಇರುತ್ತಾ ಇಲ್ವಾ ಅನ್ನೋದು ಇನ್ನೊಂದು ಫಲ. ಜೀವನದಲ್ಲಿ ಫಲಾಫಲಗಳು ಇರಬೇಕು ಅಂದರೆ ಕರ್ಮಫಲನ ಕೊಡ್ತಕ್ಕಂಥವನೇ ಶನೇಶ್ವರ. ಒಂದು ಹುಟ್ಟು ಸಾವಿನ ಮಧ್ಯದಲ್ಲಿ ಓಡಾಡ್ತಕ್ಕಂಥವ್ನು ಯಾರೇ ಕೊಡಬೇಕಾದ್ರೂ ಆ ಫಲವನ್ನು ಕೊಡೋ ಅಧಿಕಾರ ಸಾಕ್ಷಾತ್ ಶನೇಶ್ವರ. ಅದಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯದಲ್ಲಿ ಆ ಶನೇಶ್ವರನು ನೀಚ ಸ್ಥಾನದಲ್ಲೇ ಕೂತಿರೋದ್ರಿಂದ ನೀವು ಕೇಳೋ ಸಮಯದಲ್ಲಿ ಪರಿಪೂರ್ಣವಾಗಿ ಜ್ಞಾನ ಶಕ್ತಿ ಅಂದರೆ ಚಂದ್ರನು ಇಲ್ಲದೇ ಇರೋದ್ರಿಂದ, ಶನಿ ಜೊತೆ ಚಂದ್ರ ಇಲ್ಲದಿದ್ದ ಪಕ್ಷದಲ್ಲಿ ಅಥವಾ ನೇರ ದೃಷ್ಟಿಯಲ್ಲಿ ನೋಡದೇ ಇದ್ದ ಪಕ್ಷದಲ್ಲಿ ಚಂದ್ರನು ಕ್ಷೀಣವಾದ ಹೋದಾಗ ಯಾವ ಕಾಲಕ್ಕೂ ಸಂತತಿ ಅಭಿವೃದ್ಧಿ ಆಗೋದೇ ಇಲ್ಲ. ಅದು ಯಾವ ಕಾಲಕ್ಕೂ ಅಬಾರ್ಷನ್ಸ್. ಚಂದ್ರ ಅಂದರೆ ನೀರಲ್ವೇ. ಸಾಧಾರಣ ಕೋಳಿ ಮುಟ್ಟೆ ಏನು ಅಂದರೆ ಅದು ಪೂರ್ತಿಯಾಗಿ ಪಕ್ವಾಗಬೇಕು. ಆದರೆ ಹೀಟ್ ಎನರ್ಜಿ ಅಂತ. ಕುಜದೋಷ ಇದ್ದವನ್ನ ಕುಜದೋಷದವರೇ ಕಟ್ಕೊಂತ ಯಾಕೆ ಹೇಳ್ತೀವಿ ಅಂದರೆ, ಈ ಫ್ರಿಡ್ಜ್ ಸರಿ ಇಲ್ಲದೆ ಇದ್ದಾಗ ಅಟ್ಲೀಸ್ಟ್ ಫ್ರೀಸರ್ ಇರಬೇಕು ಅಂತ ಹೇಳ್ತೀವಿ. ಫ್ರೀಸ್ ಆದಾಗ ಓಹೋ ಸಂತತಿ ಗರ್ಭ ನಡೆದ್ರೆ ಒಳಭಾಗದಲ್ಲಿ ಗಟ್ಟಿ ಆಯಿತು, ಐಸ್ ಕ್ಯೂಬ್ ಅಂತ. ನೀವೇನು ಮಾಡ್ಬಿಡ್ತೀರಾ, ಅಲ್ಲಿ ಇದ್ದೇ ಫ್ರೀಸರ್ ಇಲ್ಲದೇ ಇರತಕ್ಕಂಥ ಫ್ರಿಡ್ಜ್ ತೊಗೊಂಡ್ರೆ ಸುಮ್ಮನೆ ತಂಗಳು ಪೆಟ್ಟಿಗೆ ಆಗಿಬಿಡುತ್ತೆ. ಅದು ಒಳಭಾಗದಲ್ಲಿ ಹಿಂಗೆ ಮುಟ್ಟಿದ ತಕ್ಷಣ ಹೊರಗಡೆ ಐಸ್ ಇರುತ್ತೆ, ಹಿಂಗೆ ಮುಟ್ಟಿದ್ರೆ ಏನಾಗುತ್ತೆ ನೀರು. ಅದಕ್ಕೆ ಹೇಳೋದು ಓವರ್ ಹೆಡ್ ಟ್ಯಾಂಕಲ್ಲಿ ತುಂಬ ದಿವಸ ನೀರಿದ್ದಾಗ ಏನಾಗುತ್ತೆ, ಕೆಟ್ಟು ಹೋಗುತ್ತೆ. ಅದಕ್ಕೆ ಕುಜದೋಷ ಇದ್ದ ನಿಮಗೆ ಯಜಮಾನರು ಮದುವೆ ಮಾಡ್ಕೊಂಡಿರೋದು ಲವ್ನಲ್ಲಿ ವಿಶೇಷವಾಗಿ ಏನಾಗುತ್ತೆ, ನೀರು ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗ್ತಕ್ಕಂಥ ವಿಚಾರಕ್ಕಿಂತ ನೆಗೆಟಿವ್ ಪಾಸಿಟಿವ್ ಏನಾಗೋಯ್ತು, 2 ವೀಕ್ ಆಗೋಯ್ತು. ಅದಕ್ಕೋಸ್ಕರ ಈ ಒಂದು ಫಲಾಫಲಕ್ಕೆ ನಿಮಗೆ ಸಂತತಿ ಅಭಿವೃದ್ಧಿ ಆಗೋಕ್ಕೆ, ಜೀವನದಲ್ಲಿ ಕರ್ಮ ಫಲಾಫಲಕ್ಕೆ, ನೀವು ಅಬಾರ್ಷನ್ಸ್ ಆಗೋಗಿರೋದಕ್ಕೆ, ಮುಂದೆ ಈ ರೀತಿ ಆಗದಿದ್ದಕ್ಕೆ ನೀನು ಮಾಡಬೇಕಾದಿಷ್ಟೇನಮ್ಮ, ಹೋಗ್ಬಿಟ್ಟು ರಾಮೇಶ್ವರದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ, ರಾಮೇಶ್ವರದಲ್ಲಿ ಈ ಮಕ್ಕಳೆಲ್ಲ ಸತ್ತೋಗಿದೀವಲ್ಲ ಅದಕ್ಕೆ ಬಾಲಹತ್ಯೆ ದೋಷಗಳನ್ನ ಪರಿವರ್ತನೆ ಮಾಡ್ಕೋಬೇಕಂದ್ರೆ, ಅಬಾರ್ಷನ್ಸ್ ಆಗಿರೋ ಮಕ್ಕಳನ್ನ ಆ ಬಾಲಹತ್ಯೆ ದೋಷ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋದು ಏಕೈಕ ಸ್ಥಳವೇ. ಅಂದರೆ ಜಗತ್ತಲ್ಲಿ ಆ ಜಗನ್ಮಾತೆ ಬಂದು ಸ್ತ್ರೀ ಯೋನಿ ಅಂತ. ಭಾರತ ದೇಶದ ಕೊನೆಯ ತುದಿನೇ ರಾಮೇಶ್ವರ, ಸ್ತ್ರೀ ಯೋನಿಯ ಕೊನೆಯ ಭಾಗ. ಅಲ್ಲಿ ಆ ಪಾಪಕರ್ಮಗಳು ಕಳ್ಕೊಳ್ಳೋಕ್ಕೆ ಸೀತಾಮ್ಮನವರು ಕೂಡ ಮಾತನ್ನು ಕೊಟ್ಟಿರೋ ರಾಮಚಂದ್ರ ಯಾರೇ ಬಂದರೂ ಸ್ತ್ರೀಯರು ತಮ್ಮ ದೋಷಗಳನ್ನು ಇಲ್ಲಿ ಕಳ್ಕೋಬಹುದು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ, ಅಂಗದ ಅಂದರೆ ತಾನು ಮದುವೆ ಆದಾಗ ಅಂಗದ ಅವನಿಗೆ ಅಬಾರ್ಷನ್ಸ್ ಆದ ಸಮಯದಲ್ಲಿ ಈ ರೀತಿ ಕಪಿಶ್ರೇಷ್ಠನಾಗಿದ್ದವನಿಗೆ ಈ ದೋಷಗಳನ್ನು ಪರಿಹಾರ ಮಾಡೋದು ಸೀತಾಮ್ಮನವರು. ಅದಕ್ಕೆ ರಾಮೇಶ್ವರದಲ್ಲಿ ಮಾತ್ರ ಈ ಬಾಲಗ್ರಹದ ಬಾಲಹತ್ಯೆ ದೋಷಗಳನ್ನು ಪರಿವರ್ತನೆ ಮಾಡ್ತಾರೆ. ಇದನ್ನು ಮಾಡಿಸ್ಕೊಂಡು ಬನ್ನಿ. ರಾಮೇಶ್ವರದಲ್ಲಿ ಫಲಾಫಲಗಳನ್ನು ಆದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಂಡಾಗಿ ತಂಬಿಟ್ಟಲ್ಲಿ ನೈವೇದ್ಯವನ್ನು ಮಾಡಿಕೊಡ್ತಾರೆ. ಇದನ್ನು ಎಲ್ಲಿಡ್ತಾರೆ, ಮರ್ಗದ ಲಿಂಗ ಅಂದರೆ ಪಚ್ಚೆ ಲಿಂಗದ ಮೇಲೆ ಪೂಜೆ ಮಾಡಿ ಅದನ್ನು ಅನ್ನಪ್ರಾಸನ ಥರ ಅದನ್ನು ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಪೂರ್ತಿ ವಿಧಾನ ಮುಗಿಸಿದ ನಂತರ ಅದನ್ನು ನಿಮಗೆ ಪ್ರಸಾದ ಕೊಡ್ತಾರೆ. ಅದನ್ನು ಗಂಡ ಹೆಂಡತಿ ಇಬ್ಬರು ಕಣ್ಣು ಗೊತ್ಕೊಂಡು ಬಾಯಿಗೆ ಹಾಕ್ಕೊಳ್ಳಿ. ಪಚ್ಚೆ ಲಿಂಗದ ಮೇಲೆ ಯಾವುದೇ ಇರತಕ್ಕಂಥ ಮರ್ಗದ ಲಿಂಗದಲ್ಲಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿದ್ರೆ ನವಪಾಷಾಣ ಸಮೇತ ಕೊಡೋದ್ರಿಂದ, ಅಲ್ಲಿ ನವಪಾಷಾಣದ ನವಗ್ರಹ ಇರೋದ್ರಿಂದ ನೇರವಾಗಿ ನಿಮಗೆ ಖಂಡಿತವಾಗಲೂ ಮುಂದಿನ ಸಂತತಿ ಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮುಖಾಂತರವಾಗಿ ವಾಕ್ಯವನ್ನು ನೀಡ್ತಾ ಇದೆ.